ಹಾಗೆ ನಟ ಕಮಲ್ ಹಾಸನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಗೆ ಸುದೀರ್ಘ ಕಾಲದ ಇತಿಹಾಸ ಇದೆ. ಪಾಪ ಕಮಲ್ ಹಾಸನ್ ಅವರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಕನ್ನಡ ಭಾಷೆಗೆ ಬಹಳ ದೀರ್ಘ ಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘ ಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘ ಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕಮಲ್ ಹಾಸನ್ ವಿರುದ್ಧ ಕೆರಳಿದ್ದಾರೆ ಆರ್ ಅಶೋಕ್. ಅವನೊಬ್ಬ ತಲೆ ತಿರುಕ ಹುಚ್ಚ. ಕಮಲ್ ಹಾಸನ್ಗೆ ಏಕವಚನದಲ್ಲೇ ಬೈದಿದ್ದಾರೆ ಅಶೋಕ್. ಅವನಿಗೆ ನಮ್ಮ ನಿರ್ಮಾಪಕರು ಅವಕಾಶವನ್ನ ನೀಡಿದ್ರು, ಅದರ ಋಣ ತೀರಿಸುವ ಕೆಲಸ ಮಾಡಬೇಕಾಗಿತ್ತು. ಆದರೆ ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾನೆ. ಅವನೊಬ್ಬ ನಗರದ ನಕ್ಸಲ್. ಅವನನ್ನ ಕರ್ನಾಟಕಕ್ಕೆ ಬರೋದಕ್ಕೆ ಬಿಡಬಾರ್ದು. ಕನ್ನಡ ಪರ ಸಂಘಟನೆಗೆ ಮನವಿ ಮಾಡ್ತೀನಿ, ಅವನ ಎಲ್ಲಾ ಸಿನಿಮಾಗಳನ್ನ ಬಹಿಷ್ಕಾರ ಹಾಕಬೇಕು, ಸರ್ಕಾರಕ್ಕೂ ಆಗ್ರಹ ಮಾಡ್ತೀನಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಎಲ್ಲೆಡೆ ಇದೀಗ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ರವರ ಆ ಒಂದು ಹೇಳಿಕೆ ಅದು ಕೂಡ ಶಿವಣ್ಣ ಅವರ ಸಮ್ಮುಖದಲ್ಲೇ ಆಡಿರುವಂಥದ್ದು. ಸೊ ಹಾಗಾಗಿ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಹಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಅವರು ಆಡಿರುವಂತಹ ಒಂದು ಮಾತಿನಿಂದಾಗಿ ಸಾಕಷ್ಟುಗಳು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ತಗ್ ಲೈಫ್ ಸಿನಿಮಾ ಕೂಡ ರಿಲೀಸ್ ಮಾಡೋದಕ್ಕೆ ನಾವು ಬಿಡಬಾರ್ದು ಕರ್ನಾಟಕದಲ್ಲಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಕೂಡ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ಸಿನಿಮಾದ ಹೇಗೆ ನಮ್ಮ ರಾಜ್ಯದಲ್ಲಿ ಓಡುತ್ತೆ ನಾವು ನೋಡ್ತೀವಿ, ಇತಿಹಾಸದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಆತನಿಗೆ ಅಂತ ಹೇಳಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ.